ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಇಡ್ಲಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ತೊಗರಿಬೇಳೆ ಬೇಡ, ಇನ್ಸ್ಟೆಂಟ್ ಜಸ್ಟ್ 5 to 10 ಮಿನಿಟ್ಸಲ್ಲೆಲ್ಲ ಸಾಂಬಾರು ರೆಡಿ ಆಗುತ್ತೆ. ಇದು ಹೋಟೆಲ್ ಶೈಲಿಲಿ ಮತ್ತು ಸ್ಟ್ರೀಟ್ ರೋಡ್ ಸೈಡಲ್ಲೆಲ್ಲ ಸಾಂಬಾರು ಕೊಡ್ತಾರಲ್ಲ, ಆ ರೀತಿ ನಾನು ಮಾಡಿ ತೋರಿಸ್ತಾ ಇರೋದು. ಬೇಗ ಕ್ವಿಕ್ಕಾಗುತ್ತೆ. ಇದು ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೊಟೊ ಒಂದು 3-4 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಕ್ವಾಂಟಿಟಿ ಒಂದು 4 ಜನ ಆಗುವಷ್ಟು ಸಾಂಬಾರು ಮಾಡ್ತಾ ಇರೋದು. ವಿತೌಟ್ ತೊಗರಿಬೇಳೆ ಇಳ್ದಿರಾನೇ ಮಾಡ್ತಾ ಇರೋದು. ಇದು ಗಟ್ಟಿನೂ ಬರುತ್ತೆ. ಇದು ರೋಡ್ ಸೈಡು ಹೋಟೆಲಲ್ಲೆಲ್ಲ ಇದೇ ರೀತಿಯಲ್ಲಿ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ರೈಸ್ಗೂ ಎಲ್ಲ ಹಾಕ್ತಾಯಿದ್ದೀನಿ. ಇದು ಖಾರ ಇಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಸಿಪ್ಪೆ ತೆಗೆದಿರೋದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಚಿಟಿಕೆ ಅರಿಶಿನ. ಇದು ಗಟ್ಟಿ ಕ್ವಾಂಟಿಟಿ ಯಾವ ರೀತಿ ಬರುತ್ತೆ ಅಂತ ಒಂದು ಟಿಪ್ಸ್ ಇದೆ, ಅದು ಲಾಸ್ಟ್ ಎಂಡ್ವರೆಗೂ ನೋಡಿ. ಈಗ ನೀರು ಹಾಕ್ಬಿಟ್ಟು ಇದು ಒಂದು 2-3 ವಿಷಲ್ ಕೂಗಿಸ್ಕೊಳ್ಳೋಣ. ಇದು 3 ವಿಷಲ್ ಕೂಗಿಸ್ಕೊಂಬರ್ತೇನೆ. ಕುಕ್ಕರಲ್ಲಿ ಅದು ಬೇಯಿಸ್ಕೊಂಡಿದ್ವಲ್ಲ, ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ನೋಡಿ, ನೀರು ಸಪ್ರೇಟ್ ಮಾಡಿ ಚೆನ್ನಾಗಿ ಈ ರೀತಿ ಮಸ್ಕೊಬೇಕು ಎಲ್ಲ. ನಾನೀಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜಜ್ಜಿಟ್ಟಿದೆ ಬೆಳ್ಳುಳ್ಳಿ. ಈಗ ಕೊರ್ಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ 2 ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗು. ಈಗ ನೀರನ್ನ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಾನೀಗ ಟಿಪ್ಸ್ ಹೇಳ್ತೀನಿ ಅನ್ನಲ್ಲ, ಇದು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 2 ಸ್ಪೂನ್ ಕಡಲೆ ಹಿಟ್ಟು. ಈಗ ಪೇಸ್ಟ್ ಥರ ಮಾಡಿಕೊಂಡು ಹಾಕೋಣ. ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಈಗ ಹಾಕ್ಕೊತೀನಿ. ಈಗ ಹಾಕೋಣ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಬೇಕು. ಇಲ್ಲಾಂದರೆ ಕಡಲೆ ಹಿಟ್ಟು ಸ್ಮೆಲ್ ಬರುತ್ತೆ. ಆಮೇಲೆ ನೀರು ತಿಕ್ನೆಸ್ ನೋಡಿ ಹಾಕ್ಕೊಳ್ಳಿ. ಯಾಕೆಂದರೆ ಇಡ್ಲಿ ಸಾಂಬಾರು ಒಂದು ಸ್ವಲ್ಪ ತೆಳ್ಳಗಿರಬೇಕು. ಇದು ಗಟ್ಟಿ ಬರುತ್ತೆ ತುಂಬ. 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಖಾರ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ಇಷ್ಟು ಕುದೀತಾ ಇದೆ, ಅದು ಸ್ಮೆಲ್ ಹೋಗಿದೆ. ಈಗ ಮಸ್ತಿಟ್ಕೊಂಡಿದ್ವಲ್ಲ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇಷ್ಟು ಕುದ್ದಿದ ಮೇಲೆ ಆಫ್ ಮಾಡ್ಕೊಳ್ಳೋಣ. ಫೈನಲಿ ಇಡ್ಲಿ ಸಾಂಬಾರು ರೆಡಿ ಆಯಿತು. ಇದು ಬೇಗ ಕ್ವಿಕ್ಕಾಗುತ್ತೆ. ನನ್ನ ಚಾನಲ್ ಏನಾರು ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.